ಇನ್ನು ರೇಣುಕಾಸ್ವಾಮಿ ಕೊಲೆಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಪಟ್ಟಣಗೆರೆಯಲ್ಲಿ ಇರುವಂತಹ ಶೆಡ್ ಮಾತ್ರ ನನ್ನದು ಅಂತ ಜಯಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಪಟ್ಟಣಗೆರೆಯಲ್ಲಿ ಇರುವಂತಹ ಶೆಡ್ ಮಾತ್ರ ನನ್ನದು, ರೇಣುಕಾಸ್ವಾಮಿ ಕೊಲೆಯಾಗಿರೋದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಜಯಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಟ ದರ್ಶನ್ ನನಗೆ ಸುಮಾರು 20 ವರ್ಷಗಳಿಂದ ಗೊತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಘೋರವಾಗಿರುವಂತಹ ಅಪರಾಧ. ನಾನು ಕೂಡ ಹೋಗಿ ಪೊಲೀಸ್ ವಿಚಾರಣೆಯನ್ನ ಎದುರಿಸಿದ್ದೀನಿ. ಈ ವಿಚಾರ ಮೊದಲೇ ಗೊತ್ತಿದ್ರೆ ನಾನೇ ದರ್ಶನ್ಗೆ ಬುದ್ಧಿ ಹೇಳ್ತಾ ಇದ್ದೆ. ನಮ್ಮ ಶೆಡ್ನಲ್ಲಿ ಯಾವುದೇ ಸೆಟಲ್ಮೆಂಟ್ಗಳು ನಡೀತಾ ಇರಲಿಲ್ಲ. ದರ್ಶನ್ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವ ವಿಚಾರ ನನಗೂ ಕೂಡ ನಂಬೋದಕ್ಕೆ ಅಸಾಧ್ಯ. ಇನ್ನು ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆಯಾಗಲಿ ಅಂತ ಜಯಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಇರ್ಬೋದು, ಬಟ್ ಕೃತ್ಯ ದೊಡ್ಡದಲ್ಲ. ಕೃತ್ಯ ಆಗಬಾರ್ದಾಗಿತ್ತು. ಕೃತ್ಯ ದೊಡ್ಡ ವಿಷಯ. ಒಬ್ಬರು ಜೀವ ತೆಗೆಯೋದು ದೊಡ್ಡ ಕೆಲಸ ಅಲ್ಲ, ಭಾರಿ ದೊಡ್ಡ ಕೆಲಸ ಅದು. ಯಾತಕ್ಕೆ ಕೈ ಹಾಕಿದ್ರು ಗೊತ್ತಿಲ್ಲ, ಬಟ್ ಆಗೋಗಿದೆ. ಈಗ ಸರಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕಾನೂನು ನಡೀನೇ ಕೆಲಸ ಮಾಡಬೇಕಷ್ಟೆ. ಆ ಹೆಸರಾಗಿ ತಕ್ಕಂಗೆ ಈ ಕೃತ್ಯ ನಡೆದಿರೋದು ಮಹಾಪರಾಧ. ಈ ಕೃತ್ಯ ಆಗಬಾರ್ದು. ಯಾರದೇ ಆಗಲಿ ಒಬ್ಬರು ಜೀವ ತೆಗೆಯೋದು ತಪ್ಪದು. ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು, ಬುದ್ಧಿ ಹೇಳಿ ಕಳಿಸ್ಲಿಲ್ಲ. ಇಲ್ಲ ಅಲ್ಲೇ ಏನಾದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಒಂದು ಕೆಲಸ ಮಾಡ್ಬೋದಾಗಿತ್ತು. ಬಟ್ ಯಾರು ಐಡಿಯಾ ಕೊಟ್ಟರೋ, ಯಾಕೆ ಈ ರೀತಿ ಅನ್ಯಾಯ ಆಯಿತೋ, ಇದು ಅನುಭವಿಸ್ಲೇಬೇಕು, ಅನುಭವಿಸ್ತಾ ಇದ್ದಾರೆ. ನನಗೆ CCTV ಫುಟೇಜಲ್ಲಿ ಪೊಲೀಸ್ನವ್ರು ಬಂದು ತೊಗೊಂಡೋಗಿದ್ದಾರೆ ಅನ್ನೋ ವಿಷಯ ಇದೆ. ಬಟ್ ಅದರಲ್ಲಿ ಏನು ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದು ಮಾಹಿತಿ ನನಗಿಲ್ಲ. ಬಟ್ 13 CCTV ಇದೆ ಅಂತ ಸುದ್ದಿ. ದರ್ಶನ್ ಅವರು ಈ ಬೆಳೆದಿರೋ ಸೆಲೆಬ್ರಿಟಿ. ಆದರೆ ಈ ಕೆಲಸ ಅವ್ರು ಮಾಡಬೇಕು ಅಂತ ಮಾಡಿರೋಲ್ಲ. ಯಾರೇ ಆಗಲಿ ಒಬ್ಬ ಸೆಲೆಬ್ರಿಟಿ ಆದವನು ಒಂದು ಮರ್ಡ್ರ್ ಮಾಡೋ ಸ್ಟೇಜಿಗೆ ಹೋಗಲ್ಲ. ಬಟ್ ಇದು ಆಕಸ್ಮಿಕವಾಗಿ ಆಗಿದೆಯೋ ಇಲ್ಲ ಏನೋ ಅದು ತಿಳ್ಕೊಬೇಕು. ಅದು ಕಾನೂನು ಅಡಿಯಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಕೋರ್ಟಲ್ಲಿ ಬಂದಾಗ ವಿಷಯ ಗೊತ್ತಾಗುತ್ತೆ. ನಾನು ಮುಂಚೆನೇ ಆ ವಿಷಯ ಹೇಳಲಿಕ್ಕೂ ಅಷ್ಟು ಇಷ್ಟಪಡಲ್ಲ. ನಮಗೂ ಗೊತ್ತಿಲ್ಲದೆ ಇರೋ ವಿಷಯನ ಮೀಡಿಯಾ ಮುಂದೆ ಹೇಳೋದು ತಪ್ಪದು. ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬರೋ ಪರಿಸ್ಥಿತಿನೇ ಇರಲಿಲ್ಲ ಇದರಲ್ಲಿ. ಅಲ್ಲೇ ಚಿತ್ರದುರ್ಗದಲ್ಲೇ ಅವರ ಸಂಘಟನೆಯವರೇ ತುಂಬ ಜನ ಇದ್ದರು. ಆ ಜನಕ್ಕೆ ಹೇಳಿದರೆ ಇದರಲ್ಲಿ ಒಂದು 4 ಗೇಟ್ ಬಿಟ್ಟು ಬುದ್ಧಿ ಕಲಿಸೋ ಅಂತ ಹೇಳಿದ್ರು ಆಗ್ತಿತ್ತು. ಅಲ್ಲಿಂದ ಇಲ್ಲಿ ಕರ್ಕೊಂಬರೋ ಪ್ರಯತ್ನ ಮಾಡಿದ್ದೆ ತಪ್ಪದು. ಕರ್ಕೊಂಬರೋಂಥ ಪರಿಸ್ಥಿತಿಲಿ ಏನಿಲ್ಲ. ಅವ್ನು ಮಾಡಿರೋ ತಪ್ಪಿರ್ಬೋದು, ಬಟ್ ಇವ್ರು ಅಲ್ಲೇ ಬುದ್ಧಿ ಕಲಿಸ್ಬೇಕಾಗಿತ್ತು. ಇಲ್ಲಿವರೆಗೂ ಕರೆದು ಇವ್ರ ಮನೆವರೆಗೂ ಇಟ್ಕೊಳ್ಳೋಂಥದ್ದು ಪರಿಸ್ಥಿತಿ ಇಟ್ಕೋಬಾರ್ದಾಯ್ತು. ನನಗೆ ಕನ್ಕ್ಲೂಷನ್ ಇದೆಯಲ್ಲ, ಮಾಡಿದ್ದೆ ತಪ್ಪು ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಕೋರ್ಟ್ ಇದೆ, ಕಾನೂನಿದೆ. ಕೋರ್ಟಲ್ಲಿ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದರೆ ಶಿಕ್ಷೆ ಅನುಭವಿಸ್ಲೇಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಾವು ಹೇಳಲಿಕ್ಕೆ ಏನು ಬೇರೆ ಏನಿಲ್ಲ. ಬ್ಲ್ಯಾಕ್ ಮಾರ್ಕ್ ಬರುತ್ತೆ ಅದು ಇದು ಅಂತ ನಾನೇನು ಅಷ್ಟೊಂದು ಯೋಚನೆ ಮಾಡಿಲ್ಲ. ಬಟ್ ಆಗಬಾರ್ದಾಗಿತ್ತು ನಮ್ಮ ಜಾಗದಲ್ಲಿ. ಆಗೋಗಿದೆ. ಈಗೆಲ್ಲ ಪ್ರಸಿದ್ಧಿ ಆಗಿಬಿಟ್ಟಿದೆ. ಈ ಪ್ರಸಿದ್ಧಿ ಆಗಿದ್ದು ನಿಲ್ಲಿಸ್ಲಿಕ್ಕೆ ನಾವು ಬರೋಕ್ಕಾಗಲ್ಲ. ಈಗ ಏನಾದರೂ ಒಂದು ಕೋರ್ಟ್ಗೆಲ್ಲ ಹೋಗಿ ಸೇರಾದ ಮೇಲೇ ಇದಕ್ಕೊಂದು ದಾರಿ ಕಾಣುತ್ತೆ. ಅಲ್ಲಿವರೆಗೂ ನಾವೇನು ಮಾಡಲಿಕ್ಕಾಗಲ್ಲ. ಈಗ ಆಲ್ರೆಡಿ ಇನ್ನೂ ಪೊಲೀಸ್ ಕಸ್ಟಡಿಯಲ್ಲೇ ಇದೆ ಪ್ರಾಪರ್ಟಿ. ಸೊ ಅದೆಲ್ಲ ಆಗಿ ಮುಗಿಬೇಕು. ಮುಗಿದಾದ್ಮೇಲೆ ಸ್ವಲ್ಪ ಸ್ಟ್ರಿಕ್ಟು ಮಾಡಿ ಮಾಡಿಸ್ಬೋದು. ನನಗೆ ಪ್ರಾಪರ್ಟಿ ಬಗ್ಗೆ ಕೇಳಿದ್ರು. ಆಮೇಲೆ ಇದ್ರ ಬಗ್ಗೆ ಎಲ್ಲ ಕೇಳಿದ್ರು, ಪ್ರಾಪರ್ಟಿಯಲ್ಲಿ ನಡೆಯೋದ್ರ ಬಗ್ಗೆ. ನಾನು ಪ್ರಾಪರ್ಟಿದು ಅಷ್ಟೊತ್ತಿಗಾಗಲೇ ನನಗೆ ಮುಂಚೆನೇ BBMP ಕಮಿಷನ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ನಾನು ಮೊದಲೇ ಅವ್ರು ಹೇಳಲಿಕ್ಕೆ ಮುಂಚೆನೇ ನಾನೇ ಹೇಳಿದೆ. ಪೊಲೀಸ್ನವ್ರು ಬರೀಲಿಕ್ಕೆ ಮುಂಚೆನೇ ನಾನು ಹೇಳಿದೆ, ನನಗೆ ಆಲ್ರೆಡಿ BBMPಯಿಂದ ಮೆಸೇಜ್ ಬಂದಿದೆ, ನೋಟಿಸ್ ಕೊಡ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾನು ಟ್ಯಾಕ್ಸ್ ಕಟ್ಟಿಲ್ಲ. ಬಟ್ ಅವರು ಶಿಫ್ಟ್ ಆಗಿರೋದು ಈಗ ಅಲ್ಲಿಗೆ. ಮೊದಲು ಇಲ್ಲೇ ಇದ್ದರು, ಪೆರಿ ಪ್ಲಸ್ ಅಂತ ಮಾಡ್ಕೊಂಡಿದ್ರು. ಈಗ ಇನ್ಫೋಟೆಕ್ ಅಂತ ಏನೋ ಮಾಡ್ಕೊಂಡಿದ್ದಾರೆ. ಅದಾಗಿರೋದು 1 ವರ್ಷ. ಸುಮ್ಮನೆ 15-16 ವರ್ಷ ಎಲ್ಲ ಹೇಳ್ತಾರೆ. ನಾವು ಒಂದು 20 ವರ್ಷದಿಂದ ಇಲ್ಲೇ ಇದ್ದಾರೆ. 20 ವರ್ಷದಿಂದ ಇಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಈಗ 2 ಕಡೆ ಟ್ಯಾಕ್ಸ್ ಕಟ್ಟಬೇಕಷ್ಟೇ. ಈಗ 1 ವರ್ಷ ಬ್ಯಾಲೆನ್ಸ್ ಇದ್ದೀನಿ, ಆ ಬ್ಯಾಲೆನ್ಸ್ ಕಟ್ತೀನಿ. ಈಗ ತನಿಖೆ ನಿಮಗೆ ಎದುರಾದಂಥ ಪ್ರಶ್ನೆಗಳು ಸರ್? ನಮಗೇನು ಇದ್ರ ಬಗ್ಗೆ ಏನು ಕೇಳಲಿಲ್ಲ. ನಿಮಗೆ ದರ್ಶನ್ ಎಷ್ಟು ವರ್ಷದಿಂದ ಗುರುತೋದು? ಒಂದು 20 ವರ್ಷದಿಂದ ಗುರುತೋದೆ. ಹೇಗೆ ಅಂದರು, ಕನ್ನಡ ಪರ ಸಂಘಟನೆ ಇದ್ದಾಗಲಿಂದ ನಾನು ಜೊತೆಲಿ ಫಂಕ್ಷನ್ ಇದ್ದಾಗ ಕರಿತಿದ್ದೆ. ಸೊ ಅವರು ಬರ್ತಿದ್ರು ಅಂತ ಹೇಳಿದೆ. ಆದ್ದರಿಂದ ಎಲ್ಲ ಚೆನ್ನಾಗಿದ್ದೀವಿ, ನಾವು ಅವರು ಚೆನ್ನಾಗಿದ್ದೀವಿ ಅಂತ.